ಎಸ್, ಮೋದಿ ಕೇರ್ ನ ಇನ್ನೊಂದು ಅದ್ಭುತ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಅದೇ ನನ್ನ ಮೋದಿ ಕೇರ್ ನ ಮೈಟಿ ನೋನ್ ಮಲ್ಟಿ ಪರ್ಪಸ್ ಕ್ಲೀನರ್ ಅಂತ ಹೇಳ್ಬೋದು. ಅದನ್ನ ಯಾವ್ಯಾವ ರೀತಿ ಬಳಸಬಹುದು, ಅದು ಯಾವ್ಯಾವ ಜಾಗದಲ್ಲಿ ಬಳಸಬಹುದು ಅಂತ ನೋಡೋದಾದ್ರೆ, ಫ್ಲೋರ್ಸ್ ಅನ್ನು ಕ್ಲೀನ್ ಮಾಡಬಹುದು, ವಾಲ್ಸ್ ಅನ್ನು ಕ್ಲೀನ್ ಮಾಡ್ತಾ ಹೋಗಬಹುದು, ಅದೇ ರೀತಿ ಕೌಂಟರ್ ಟಾಪ್ಸ್ ಅನ್ನು ಕ್ಲೀನ್ ಮಾಡ್ತಾ ಹೋಗಬಹುದು, ಅದೇ ರೀತಿ ಫ್ಯಾಬ್ರಿಕ್ ವಸ್ತುಗಳನ್ನು ಕ್ಲೀನ್ ಮಾಡ್ತಾ ಹೋಗಬಹುದು, ಅದೇ ರೀತಿ ಕಾರ್ಪೆಟ್ ಅನ್ನು ಕ್ಲೀನ್ ಮಾಡ್ತಾ ಹೋಗಬಹುದು, ನೆಕ್ಸ್ಟ್ ಗ್ಲಾಸಸ್ ಗಳನ್ನ ಕ್ಲೀನ್ ಮಾಡ್ತಾ ಹೋಗಬಹುದು, ಎಲ್ಇಡಿ ಮತ್ತು ಎಲ್ಸಿಡಿ ಸ್ಕ್ರೀನ್ ಗಳನ್ನ ನೀವು ಕ್ಲೀನ್ ಮಾಡ್ತಾ ಹೋಗಬಹುದು, ಅದೇ ರೀತಿ ಮೆಟಲ್ಸ್ ಅನ್ನು ಕ್ಲೀನ್ ಮಾಡ್ತಾ ಹೋಗಬಹುದು. ಬಾತ್ರೂಮ್ ಅಂತ ಫಿಕ್ಚರ್ಸ್ ಅಂತಂದ್ರೆ ನಲ್ಲಿಗಳಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಅದರಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಮೆಟಲ್ ಆಗಿರ್ಬೋದು, ಈ ತರ ಅನೇಕ ಒಂದು ನಲ್ಲಿಗಳನ್ನು ಕೂಡ ನೀವು ಕ್ಲೀನ್ ಮಾಡಕ್ಕೆ ಇದನ್ನ ಬಳಸಬಹುದು. ಅದೇ ರೀತಿ ಲೆದರ್ ಪರ್ಸ್ ಆಗಿರ್ಬೋದು, ಬ್ಯಾಟ್ಸ್ ಆಗಿರ್ಬೋದು, ಲೆದರ್ ಇಂದ ಕೂಡಿರೋ ಅನೇಕ ವಸ್ತುಗಳನ್ನು ಕೂಡ ನೀವು ಕ್ಲೀನ್ ಮಾಡ್ತಾ ಹೋಗಬಹುದು. ಅದೇ ರೀತಿ ವುಡ್ ಫರ್ನಿಚರ್ಸ್ ಅಂತ ನೀವು ಕ್ಲೀನ್ ಮಾಡ್ತಾ ಹೋಗಬಹುದು. ಅದೇ ರೀತಿ ಅಪ್ಲಯನ್ಸಸ್ ಅಂತಂದ್ರೆ ಸ್ವಿಚ್ ಬೋರ್ಡ್ ಗಳಾಗಿರ್ಬೋದು, ಫ್ಯಾನ್ ಗಳಾಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಅದೇ ರೀತಿ ವಾಶ್ ಮಿಷಿನ್ ಅಂತ ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು, ಅದೇ ರೀತಿ ಅನೇಕ ಒಂದು ಪ್ಲಾಸ್ಟಿಕ್ ಇಂದ ಕೂಡಿದಂತ ವಸ್ತುಗಳನ್ನ ನೀವು ಕ್ಲೀನ್ ಮಾಡಕ್ಕೆ ಇದನ್ನು ಬಳಸಬಹುದು. ಮೈಟಿ ನೋನ್ ಮಲ್ಟಿ ಪರ್ಪಸ್ ಕ್ಲೀನರ್ ಸೈಂಟಿಫಿಕಲಿ ಅಡ್ವಾನ್ಸ್ಡ್ ಪ್ರಾಡಕ್ಟ್ ಆಗಿದೆ. ಇದು ಮೈಕ್ರೋ ಟೆಕ್ನಾಲಜಿಲಿ ಒಂದು ಕಾನ್ಸೆಪ್ಟ್ ಮೂಲಕ ಒಂದು ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಪ್ರಾಡಕ್ಟ್ ಆಗಿದೆ. ಹಾಗಾದ್ರೆ ಈ ಪ್ರಾಡಕ್ಟ್ ನಾನು ಬಳಸೋದ್ರಿಂದ ಆ ಬಳಸಿದ ಜಾಗದಲ್ಲಿ ಹೆಚ್ಚಾಗಿ ಇಲ್ಲಿ ಕೊಳೆ ಕೂರುವುದಿಲ್ಲ, ಮತ್ತೆ ನಮ್ಮ ಎಫರ್ಟ್ ಆಗಿರ್ಬೋದು, ನಮ್ಮ ಟೈಮ್ ಕೂಡ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಪ್ರಾಡಕ್ಟ್ ನಾವು ಬಳಸೋದ್ರಿಂದ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ, ಒಂದು ಪ್ರಾಕ್ಟಿಕಲ್ ಡೆಮೋ ನಾನು ಮಾಡ್ತಾ ಇದ್ದೀನಿ. ಹಾಗಾದ್ರೆ ಒಂದು ಗ್ಲಾಸ್ ನಾನು ನೀರು ತಗೊಂಡಿದ್ದೀನಿ. ಆ ನೀರಿಗೆ ನಾನು ಇವಾಗ ಒಂದು ಬೆಟೋಡಿನ್ ಅನ್ನೋ ಒಂದು ಸೊಲ್ಯೂಷನ್ ಹಾಕ್ತೇನೆ. ಯಾಕಂದ್ರೆ ಕೊಳೆ ಯಾವ ರೀತಿ ನಮ್ಮ ಒಂದು ಪ್ಲಾಸ್ಟಿಕ್ ವಸ್ತುಗಳ ಮೂಲಕ ಕುತ್ಕೊಂಡಿರುತ್ತಲ್ಲ, ಹಾಗಾದ್ರೆ ಅದನ್ನ ನಾನು ಕೊಳೆ ಆಗಿ ನಾನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗಾದ್ರೆ ಯಾವ ರೀತಿ ಕ್ಲೀನ್ ಮಾಡುತ್ತೆ ಅಂತೇಳಿ ನೋಡೋದಾದ್ರೆ, ಇವಾಗ ನೋಡ್ತಾ ಇರ್ಬೋದು ಕೊಳೆ ಕಾಣ್ತಾ ಇದೆ. ಹಾಗಾದ್ರೆ ನಾನು ಮಲ್ಟಿ ನೋನ್ ಅನ್ನ ಇದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ತರ ಸ್ಪ್ರೇ ಮಾಡಿ ಇದನ್ನ ಈಗ ಯಾವ ರೀತಿ ಕ್ಲೀನ್ ಮಾಡುತ್ತೆ ಅಂತ ನೋಡ್ತಾ ಇರ್ಬೋದು. ವಾವ್, ನೋಡಿದ್ರ ಯಾವ ರೀತಿ ಅದ್ಭುತವಾಗಿ ಇವತ್ತು ನನ್ನ ಮೈಟಿ ನೋನ್ ಇವತ್ತು ಯಾವ ರೀತಿ ಕ್ಲೀನ್ ಮಾಡಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇವತ್ತು ನೀವು ಕೂಡ ಈ ಮೈಟಿ ನೋನ್ ಕೂಡ ಬಳಸಿ ನಿಮ್ಮ ಮನೆಯಲ್ಲಿರುವ ಅನೇಕ ವಸ್ತುಗಳನ್ನು ಕೂಡ ಸ್ವಚ್ಛತೆಯಾಗಿ ಇಟ್ಕೊಳ್ಳಿ ಅಂತ ಹೇಳಿ. ಎಸ್, ಇವಾಗ ಇದು ಕ್ಲೀನ್ ಆಗಿದೆ. ಈಗ ಹಾಗಾದ್ರೆ ಇವತ್ತು ಒಂದು ಎಲ್ಇಡಿ ಬಲ್ಬ್ ಇಂದ ಇರೋಂತ ಬ್ಯಾಕ್ ಸೈಡ್ ಅಂತೂ ಪ್ಲಾಸ್ಟಿಕ್ ಅನ್ನ ಕ್ಲೀನ್ ಮಾಡಕ್ಕೆ ಒಂದು ಎಲ್ಇಡಿ ಬಲ್ಬ್ ತಗೊಂಡಿದ್ದೀನಿ. ನೋಡ್ತಾ ಇರಬಹುದು ಯಾವ ರೀತಿ ಕೊಳೆ ಆಗಿದೆ ಅಂತ ಹೇಳಿ. ಅದಕ್ಕೆ ನಾನು ಇವತ್ತು ಮೈಟಿ ನೋನ್ ಸ್ಪ್ರೇ ಮಾಡ್ತಾ ಇದ್ದೀನಿ. ತರ ಸ್ಪ್ರೇ ಮಾಡಿ ಇವತ್ತು ಒಂದು ಟಿಶ್ಯೂ ತಗೊಂಡು ಒರೆಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ವಾವ್, ಕಾಣ್ತಾ ಇದೆ, ನೋಡಬಹುದು ಯಾವ ರೀತಿ ಕ್ಲೀನ್ ಆಗ್ತಾ ಇದೆ ಅಂತ ಹೇಳಿ. ಅದ್ಭುತವಾಗಿ ಇದು ಪ್ರಾಡಕ್ಟ್ ಕ್ಲೀನ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕೊಳೆಯನ್ನ ತೆಗಿತಾ ಇದೆ ಅಂತ ಹೇಳ್ಬೋದು. ಮಲ್ಟಿಪರ್ಪಸ್ ಮೈಟಿ ನೋನ್ ಅಂತ ಹೇಳ್ಬೋದು. ಯಾವ ರೀತಿ ಅದ್ಭುತವಾಗಿ ಇದು ಕ್ಲೀನ್ ಮಾಡ್ತಾ ಇದೆ. ಅದೇ ರೀತಿ ನೋಡಿರ್ಬೋದು ನಿಮ್ಮ ಮನೇಲಿ ಇವತ್ತು ತುಂಬಾನೇ ಈ ತರ ವಸ್ತುಗಳಿರುತ್ತೆ. ಅದನ್ನ ಎಸ್ ನೋಡಿದಿರ, ಇವಾಗ ಯಾವ ರೀತಿ ಕೊಳೆ ತೆಗೆದಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಯಾವ ರೀತಿ ಕೊಳೆ ಇವತ್ತು ಟಿಶ್ಯೂ ಪೇಪರ್ ಬಂದಿದೆ. ಅದೇ ರೀತಿ ಆ ಒಂದು ಕೊಳೆ ಇರೋಂಥ ಬಲ್ಪಿನ ಬ್ಯಾಕ್ ಸೈಡ್ ಅಂತ ಪ್ಲಾಸ್ಟಿಕ್ ಇವತ್ತು ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಹಾಗಾದ್ರೆ ನಿಮ್ಮ ಮನೇಲಿ ತುಂಬಾ ಇದೇ ರೀತಿ ಅನೇಕ ವಸ್ತುಗಳು ಇರ್ತವೆ. ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು, ಫೈಬರ್ ವಸ್ತುಗಳಾಗಿರೋ ಅದನ್ನ ಕ್ಲೀನ್ ಮಾಡಕ್ಕೆ ನನ್ನ ಮೋದಿ ಕೇರ್ ನ ಹೆಮ್ಮೆಯ ಮೈಟಿ ನೋನ್ ಮಲ್ಟಿ ಪರ್ಪಸ್ ಕ್ಲೀನರ್ ನ ನೀವು ಬಳಸಿ ಅಂತ ಹೇಳ್ತಾ ಇದ್ದೀನಿ.